ಹರೇ ಕೃಷ್ಣ. ಹರೇ ಕೃಷ್ಣ ಕಲಾ ಅಂಡ್ ಹರೇ ಕೃಷ್ಣ ಟು ಆಲ್ ದ ವ್ಯೂವರ್ಸ್. ಎಲ್ಲರಿಗೂ ನಮಸ್ಕಾರ. ಸೊ ಈ ವಿಡಿಯೋಸ್ ನೋಡ್ತಾ ಇರಿ ಮತ್ತೆ ಈಸಿ ಆಗಿರೋದ್ರಿಂದ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ. ಪ್ಲೀಸ್ ಇಲ್ಲಿವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಬಟನ್ ಅಥವಾ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದರಿಂದ ಬಹಳಷ್ಟು ಜನಕ್ಕೆ ಉಪಯೋಗ ಆಗುತ್ತೆ. ಓಕೆ ಕಲಾ, ಇವತ್ತು ನಾವು ಸೆಕೆಂಡ್ ಚಾಪ್ಟರ್ ಅಲ್ಲಿ ಇದ್ದೀವಿ. ಸೆಕೆಂಡ್ ಚಾಪ್ಟರ್ ಅಲ್ಲಿ ಗೀತಾ ಟಿ ಟಿ ಅಂದ್ರೆ ಟೂ ಡ್ಯೂಟೀಸ್. ಒಂದು ಸ್ವಧರ್ಮ, ನಮ್ಮ ಓನ್, ನಮ್ಮ ಫ್ಯಾಮಿಲೀಸ್ಗೆ ಅಥವಾ ನಮ್ಮ ನಿಯರ್ ಅಂಡ್ ಡಿಯರ್ ಒನ್ಸ್ಗೆ ಇರುವಂತ ಧರ್ಮಗಳು ಅದೇನು ಅಂತ ನೀವು ಹೇಳ್ಕೊಟ್ರಿ. ಸೆಕೆಂಡ್ ಸನಾತನದ ಧರ್ಮದ ಬಗ್ಗೆ ಈ ವಿಡಿಯೋದಲ್ಲಿ ನೀವು ಹೇಳ್ಕೊಡಕ್ ಹೋಗ್ತಾ ಇದ್ದೀರಾ. ಓಕೆ, ಕರೆಕ್ಟ್. ಸೊ ಜಿ ಅಂದ್ರೆ ಚಾಪ್ಟರ್ 2 ಅಲ್ಲಿ GITA. ಜಿ ಅಂದ್ರೆ ಗುರು, ಐ ಅಂದ್ರೆ ಐಡೆಂಟಿಟಿ, ನಮ್ಮ ಆಧ್ಯಾತ್ಮಿಕ ಗುರುತು. ಆಮೇಲೆ ಟಿ ಅಂದ್ರೆ ಟು ಡ್ಯೂಟೀಸ್, ನಮ್ಮ ಎರಡು ಧರ್ಮಗಳು, ಸ್ವಧರ್ಮ ಮತ್ತು ಸನಾತನ ಧರ್ಮ. ಸ್ವಧರ್ಮ ಅಂದ್ರೆ ನಾವು ಈ ಒಂದು ಶರೀರದಲ್ಲಿ ಈ ಒಂದು ಜಾಗದಲ್ಲಿ ಇರೋದ್ರಿಂದ ನಾವು ಬ್ರಾಹ್ಮಣರಾಗಿರ್ಬೋದು, ಕ್ಷತ್ರಿಯ ಆಗಿರ್ಬೋದು, ವೈಶ್ಯರಾಗಿರ್ಬೋದು, ಶೂದ್ರರಾಗಿರ್ಬೋದು, ನಾವೊಂದು ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು, ಆ ಥರ ಒಂದು ಸ್ವಧರ್ಮವನ್ನ ಒಂದು ಪಾಲಿಸ್ತಾ ಇರ್ತೇವೆ. ನಾವಿವಾಗ ಸನಾತನ ಧರ್ಮ ಅಂದ್ರೆ ನಾವು ಆತ್ಮ, ನಮಗೂ ಭಗವಂತನಿಗೂ ಒಂದು ಕನೆಕ್ಷನ್ ಇದೆ. ನಾವು ಈ ಜಗತ್ತಿಗೆ ಬಂದಿರ್ತೀವಿ ಅಂದ್ರೆ ಆ ಜಗತ್ತಿಗೆ ಬಂದಿರೋದಕ್ಕೆ ಒಂದು ಪರ್ಪಸ್ ಇರುತ್ತೆ. ಆ ಬೇರೆ ಜೀವಿಗಳಿಗೆ, ಬೇರೆ ಆತ್ಮಗಳಿಗೆ ಪ್ರತಿ ನಮ್ಮ ಒಂದು ಡ್ಯೂಟಿ ಇರುತ್ತೆ. ಅದನ್ನ ಸನಾತನ ಧರ್ಮ ಅಂತಾರೆ. ಸೊ ಇವಾಗ ಕೃಷ್ಣ ಏನ್ ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ, ಆಯ್ತು ಅರ್ಜುನ, ನೀನು ಇಷ್ಟುವರೆಗೂ ಏನು ಕಲ್ತಿಯೋ ಅದನ್ನ ಸಾಂಖ್ಯ ಯೋಗ ಅಂತಾರೆ. ಇವಾಗ ನಾನು ಇನ್ನೊಂದು ತರದ ಯೋಗ ಹೇಳ್ತೀನಿ. ಇವಾಗ ಅದನ್ನ ಬುದ್ಧಿ ಯೋಗ ಅಂತಾರೆ. ಅಂದ್ರೆ ಅದನ್ನ ಆ ಒಂದು ಇಂಟೆಲಿಜೆನ್ಸ್ನ ನೀ ಇಟ್ಕೊಂಡ್ರೆ ನಿನಗೆ ಎಷ್ಟೇ ತರದ ಒಂದು ಭಯಂಕರವಾದ ವಿಷಯಗಳನ್ನ ನೀನು ಅದನ್ನ ಪಾರಾಗಬಹುದು. ನಿನ್ನ ಅದು ಪ್ರೊಟೆಕ್ಟ್ ಮಾಡತ್ತೆ ಆಗೋ ಜ್ಞಾನ ಅಂತ ಹೇಳ್ತಾರೆ. ಏನು ಅಂದ್ರೆ ಆ ಅರ್ಜುನ, ಈ ಒಬ್ರು ಒಬ್ರು ಏನು ಈ ಒಂದು ಪಾತಲ್ಲಿರೋರು ಅಂದ್ರೆ ಸನಾತನ ಧರ್ಮದಲ್ಲಿ ಆ ಮುಂದುವರಿಸ್ತಾ ಇರೋರು ಅಂದ್ರೆ ನನಗೂ ಭಗವಂತನಿಗೂ ಏನು ರಿಲೇಶನ್ಶಿಪ್ ಇದೆ, ನಾನು ಯಾಕೆ ಈ ಜಗತ್ತಿಗೆ ಬಂದಿದ್ದೀನಿ, ಆಮೇಲೆ ನಂದು ಏನ್ ಡ್ಯೂಟೀಸ್ ಇದೆ ಬೇರೆ ಜೀವಿಗಳ ಪ್ರತಿ ಅನ್ನೋ ಒಂದು ತಿಳ್ಕೊಳ್ಳೋ ಆ ಸನಾತನ ಧರ್ಮದ ಪಾತಲ್ಲಿ ಇರೋರು, ಅವರು ತುಂಬಾ ಡಿಟರ್ಮಿಂಡ್ ಆಗಿರ್ತಾರೆ, ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ಅವ್ರದ್ದೊಂದು ಒಂದು ಏಮ್ ಇರುತ್ತೆ, ಏನು ಭಗವಂತನ ಹೋಗಿ ಸೇರ್ಬೇಕು, ನಾನು ಬಂದಿರೋ ಪರ್ಪಸ್ನ ಫುಲ್ಫಿಲ್ ಮಾಡಬೇಕು ಅನ್ನೋದೊಂದು ಆ ಥರ ಒಂದು ಏಮ್ ಇರುತ್ತೆ. ಅವ್ರದ್ದು ಒಂದು ಏಮ್ ಇರುತ್ತೆ. ಆದ್ರೆ ಕೆಲವರು ಆ ಅವರು ಡಿಟರ್ಮಿಂಡ್ ಇರೋದಿಲ್ಲ. ಅಂತವರ ಬುದ್ಧಿ ಎಲ್ಲಾ ಕಡೆ ಇರುತ್ತೆ, ಮೆನಿ ಬ್ರಾಂಚ್ ಆಗಿರುತ್ತೆ. ಇವಾಗ ನೆಕ್ಸ್ಟ್ ಕೃಷ್ಣ ಹೇಳ್ತಾರೆ, ವೇದದಲ್ಲಿ ಇದಕ್ಕೂ ಅದಕ್ಕೂ ಎರಡಕ್ಕೂ ದಾರಿ ಇದೆ. ಏನು ಆ ವೇದದಲ್ಲಿ ಇವಾಗ ನಮಗೆ ಓಕೆ, ನಮಗೆ ಪುಣ್ಯ ಬೇಕು ಅಂದ್ರೆ ಇದು ಬೇಕು, ಹಣ ಬೇಕಂದ್ರೆ ಇದನ್ನ ಮಾಡಬೇಕು, ಅಥವಾ ನಿಮಗೆ ಶಕ್ತಿ ಬೇಕಂದ್ರೆ ಇದನ್ನ ಮಾಡಬೇಕು. ಆ ಥರ ವೇದದಲ್ಲಿ ಎಲ್ಲ ನಾವು ಈ ಭೂಮಿ ಮೇಲೆ ಬೇಕಾಗಿರೋ ಸಂತೋಷಗಳನ್ನ ಪಡೆಯೋದಕ್ಕೆ ಎಲ್ಲಾ ದಾರಿಗಳನ್ನು ವೇದಗಳು ಹೇಳಿದೆ. ಆ ಆದ್ರೆ ಆ ಯಾರು ಈ ತರ ಒಂದು ಆಸೆಗಳಲ್ಲೇ ಮುಳುಗಿರ್ತಾರೋ, ತಮ್ಮ ಸ್ವಧರ್ಮದಲ್ಲೇ ಆಸೆಗಳಲ್ಲೇ ಮುಳುಗಿರ್ತಾರೋ, ಆಮೇಲೆ ನನಗೆ ಒಳ್ಳೆ ಒಳ್ಳೆ ಬದುಕು ಬೇಕು ಇಲ್ಲಿ ಅಂತ ಅನ್ಕೊಂಡಿರ್ತಾರೋ, ಅಂಥವ್ರಿಗೆ ಅವರು ಅದು ಬಿಟ್ಟು ಬೇರೆ ಏನು ಇಲ್ವೇ ಇಲ್ಲ, ಈ ಲೌಕಿಕ ಸುಖ ಬಿಟ್ಟು ಬೇರೆ ಏನು ಇಲ್ವೇ ಇಲ್ಲ ಅನ್ಕೋತಾರೆ. ವೇದದಲ್ಲಿ ಅದಕ್ಕೆಲ್ಲ ದಾರಿ ಇದೆ. ಆದ್ರೆ ವೇದಾನ ನಿಜವಾಗ ಅರ್ಥ ಕೊಂಡವನು ಯಾರು ಅಂದ್ರೆ ಈ ಒಂದು ಸೆನ್ಸ್ ಎಂಜಾಯ್ಮೆಂಟ್ಗೆ ಅಟ್ಯಾಚ್ ಆಗದೆ, ಈ ಭೌತಿಕ ಜಗತ್ತಲ್ಲಿರೋ ಆ ಸಂಪತ್ತಿಗೇನೇ ಅಟ್ಯಾಚ್ ಆಗದೆ, ಆ ಅದ್ರ ಬಗ್ಗೆ ಅಷ್ಟು ದಿಗ್ಭ್ರಮೆಗೊಳ್ಳದೆ ಡಿಟರ್ಮಿಂಡ್ ಆಗಿ ಭಕ್ತಿ ಭಕ್ತಿಯೋಗ ಬುದ್ಧಿಯೋಗನ ಪರಮಾತ್ಮನ ಕಡೆಗೆ ಯಾರು ಮಾಡ್ತಾರೋ ಅಂಥವ್ರೇನೆ ಪ್ರೋಗ್ರೆಸ್ ಆಗೋದು. ಯಾರಿಗೆ ಈ ತರ ಅಟ್ಯಾಚ್ಮೆಂಟ್ ಇರುತ್ತೋ, ನನಗೆ ನನಗೆ ಈ ಲೌಕಿಕ ಜಗತ್ತಲ್ಲಿ ಇರೋ ಸ್ವತ್ತು, ಆಸ್ತಿ, ಅಂತಸ್ತು, ಫೇಮು, ಇದ್ರ ಬಗ್ಗೆನೇ ಜಾಸ್ತಿ ಅಟ್ಯಾಚ್ಮೆಂಟ್ ಇರೋರಿಗೆ ಈ ಒಂದು ಬುದ್ಧಿಯೋಗ ಭಕ್ತಿ ಯೋಗ ಅನ್ನೋದು ಅವ್ರ ಮನಸ್ಸಲ್ಲಿ ಬರೋದೇ ಇಲ್ಲ. ಡಸಂಟ್ ಟೇಕ್ ಪ್ಲೇಸ್ ಅಟ್ ಆಲ್. ವೇದಗಳಲ್ಲಿ ವೇದಗಳಲ್ಲಿ ಮೂರು ಗುಣಗಳ ಬಗ್ಗೆ ಹೇಳಿದ್ದಾರೆ, ಸತ್ವಗುಣ, ರಜೋಗುಣ, ತಮೋಗುಣ. ಆದರೆ ಈ ಮೂರನ್ನು ಮೀರಿ ದಾಟಿ ಬಾ ಅರ್ಜುನ, ನೀನು ಅದನ್ನು ಮೀರಿ ಟ್ರಾನ್ಸೆಂಡ್ ಮಾಡಿ ಬಾ. ಅಲ್ಲಿ ನೀನು ಈ ಈ ಸುಖ ದುಃಖ
ಆಂಗ್ಸೈಟಿ, ಗೇನು, ಸೇಫ್ಟಿ ಇದನ್ನೆಲ್ಲ ಬಿಟ್ಟು ಮೇಲಕ್ಕೆ ಬಂದ್ರೆ ಆವಾಗ ನೀನು ನಿನ್ನ ಆತ್ಮನಲ್ಲಿ ನೆಲೆಸಿರ್ತೀಯಾ, ಅಂದ್ರೆ ನೀನು ನಿನ್ನ ಸನಾತನ ಧರ್ಮದಲ್ಲಿ ನೆಲೆಸಿರ್ತೀಯಾ. ಅರ್ಜುನ, ಏನು ಈ ವೇದಗಳಲ್ಲಿ ಏನು ಲೌಕಿಕ ಜಗತ್ತಲ್ಲಿ ಪಡಿಬೇಕಾದ ಸುಖ, ಸಂಪತ್ತು, ಐಶ್ವರ್ಯ ಇದೆಲ್ಲದ್ರ ಬಗ್ಗೆ ಇದೆ. ಆದ್ರೆ ವೇದಗಳು ಅದಕ್ಕಿಂತ ಜಾಸ್ತಿ ಇದೆ. ವೇದದಲ್ಲಿ ಇರೋ ಚಿಕ್ಕ ಪಾರ್ಟ್ ಅದು, ಚಿಕ್ಕ ಪಾರ್ಟ್ ಅದು. ಆದ್ರೆ ದೊಡ್ಡ ಪಾರ್ಟ್, ದೊಡ್ಡ ವಿಷಯಗಳು ಇನ್ನೂ ಇದೆ. ಅದಕ್ಕೆ ಕಂಪ್ಯಾರಿಸನ್ ಕೊಡ್ತಾರೆ ಕೃಷ್ಣ. ನೋಡು, ಒಂದು ಚಿಕ್ಕ ಒಂದು ಪಾಂಡ್, ಒಂದು ಕೊಳ ಇದೆ. ಅದು ಏನ್ ಪರ್ಪಸ್ ಸರ್ವ್ ಮಾಡುತ್ತೋ ಅದು ದೊಡ್ಡ ದೊಡ್ಡ ನದಿಗಳು, ಓಷನ್ಸ್ ಅದು ಆ ಪರ್ಪಸ್ನ ಇನ್ನು ಈಸಿಯಾಗಿ ಸರ್ವ್ ಮಾಡುತ್ತೆ. ಅಂದ್ರೆ ವೇದ ಅನ್ನೋದು ಓಷನ್ ತರ. ಅದರಲ್ಲಿ ಈ ಒಂದು ಆಮ್, ಆ, ನಾವು ಲೌಕಿಕ ಜಗತ್ತಲ್ಲಿ ಪಡಿಬೇಕಾಗಿರೋ ಸಂತೋಷಕ್ಕೆ ಏನೇನು ರಿಚುವಲ್ಸ್ ಇದೆಯೋ ಅದು ಅನ್ನೋದು ಒಂದು ಸ್ಮಾಲ್ ಪಾರ್ಟು. ಆಮೇಲೆ ನೆಕ್ಸ್ಟು, ಅರ್ಜುನ, ನಿನಗೆ ಇಲ್ಲಿ ನಿನ್ನ ಧರ್ಮವನ್ನ, ಡ್ಯೂಟಿಯನ್ನ ಪರ್ಫಾರ್ಮ್ ಮಾಡೋ ಹಕ್ಕು ಮಾತ್ರ ನಿನಗಿದೆ. ಆದ್ರೆ ಅದರಿಂದ ಬರೋ ಫಲದ ಬಗ್ಗೆ ನಿನಗೆ ಹಕ್ಕಿಲ್ಲ. ಆಮೇಲೆ ತುಂಬಾ ಇಂಪಾರ್ಟೆಂಟ್ ಆಗಿ ಏನ್ ಹೇಳ್ತಾರೆ ಕೃಷ್ಣ ಅಂದ್ರೆ, ನಿನಗೆ ಬರೋ ಜೀವನದಲ್ಲಿ ಬರೋ ನಿನಗೆ ಏನು ರಿಸಲ್ಟ್ಸ್ ಬರುತ್ತೋ ಅದು ನಿನ್ನಿಂದ ಬರುತ್ತೆ ಅಂತ ಅನ್ಕೋಬೇಡ. ಅಂದ್ರೆ ನೀನು ಮಾಡೋ ಕೆಲಸದಿಂದ ನಿನಗೆ ಈ ಫಲ ಸಿಕ್ತು ಅಂತ ಅನ್ಕೋಬೇಡ. ಆದ್ರೆ ಕೆಲಸ, ನಿನ್ನ ಒಂದು ಡ್ಯೂಟಿನ ಮಾಡದೇ ಇರೋ ಅಂತ ಒಂದು ತಪ್ಪನ್ನ ಮಾಡಬೇಡ. ಇದ್ರ ಬಗ್ಗೆ ಇನ್ ಸ್ವಲ್ಪ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ ವಸುಧಾ ಈ ಜಾಗದಲ್ಲಿ. ಎಷ್ಟೊಂದು ಜನ ಈ ಒಂದು ವರ್ಷ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ. ಈ ಹೌದು. ವರ್ಷನೇ ನಾವು ಬಂದು ಇವಾಗ ನಾವು ಇವತ್ತು ಡಿಸೈಡ್ ಕೂಡ ಮಾಡ್ತೀವಿ. ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ. ಆ ವರ್ಷ ಎಷ್ಟೋ ಜನ ಕೇಳಿರ್ತಾರೆ. ಕೇಳಿರ್ತಾರೆ, ನೀನ್ ಕರ್ಮ ಮಾತ್ರ ಮಾಡು, ಬೇರೆ ಎಲ್ಲ ಬಿಟ್ಬಿಡು ಅಂತಾರೆ. ಬಿಟ್ಬಿಡು. ಬಟ್ ಅದನ್ನ ಹೆಂಗೆ ಬಿಟ್ಬಿಡೋದು ಕರೆಕ್ಟ್. ಅಲ್ವಾ? ಅದ್ ಬಿಟ್ಬಿಟ್ರೆ ಕೆಲಸ ಮಾಡೋದಕ್ಕೆ ಮೋಟಿವೇಶನ್ ಎಲ್ಲಿಂದ ಬರುತ್ತೆ? ಮೋಟಿವೇಶನ್ ಎಲ್ಲಿಂದ ಬರುತ್ತೆ? ಕರೆಕ್ಟ್. ಏನಕ್ಕೆ ಮಾಡ್ಬೇಕು? ಅಲ್ವಾ? ಸೊ ಈ ತರ ಕ್ವಶನ್ಸ್ ಬರುತ್ತೆ, ಆ ತರ ಕ್ವಶನ್ಸ್ ಬರುತ್ತೆ. ನಾನು ಭಗವದ್ಗೀತೆ ಫಸ್ಟ್ ಓದಿದಾಗ ನನಗೂ ಈ ತರ ಕ್ವಶನ್ಸ್ ಇತ್ತು. ರಿಸಲ್ಟ್ ನನ್ಗೆ ಫಸ್ಟ್ ರ್ಯಾಂಕ್ ಬೇಡ ಅಂದ್ರೆ ಮತ್ತೆ ಯಾಕೆ ನಾನು ಅಷ್ಟು ಕಷ್ಟಪಟ್ಟು ಓದಬೇಕು ಅಂತ. ಇವಾಗ ಇದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋ ವಿಧ ಏನಂದ್ರೆ, ಲೇಟರ್ ಆನ್ ಇದೇ ತರ ಡೌಟ್ ಅರ್ಜುನ್ ಬಂದಾಗ ಕೃಷ್ಣ ಎಕ್ಸ್ಪ್ಲೈನ್ ಮಾಡ್ತಾರೆ. ಒಂದು ಕೆಲಸ ಅಂತ ಆಗಬೇಕು ಅಂದ್ರೆ 5 ಫ್ಯಾಕ್ಟರ್ಸ್ ಇರುತ್ತೆ. ಓಕೆ, ಆ ಕೆಲಸ ದಟ್ ಇಟ್ ಸೆಲ್ಫ್, ದ ಫೀಲ್ಡ್ ಆಫ್ ಆಕ್ಷನ್, ದ ಪರ್ಫಾರ್ಮರ್, ಆಮೇಲೆ ದ ಪ್ರಿಸೈಡಿಂಗ್ ಡೇಟೀಸ್, ಈ ನೇಚರಲ್ಲಿರೋ ಕಾಂಪೊನೆಂಟ್ಸು, ಆಮೇಲೆ 5ನೇದು ಪರಮಾತ್ಮ. ಇದನ್ನ ಒಂದು ಚಿಕ್ಕ ಎಕ್ಸಾಂಪಲ್ ಆಗಿ ನಿಮಗೆ ಹೇಳ್ತೇನೆ. ನಾನು ಸ್ಟೂಡೆಂಟ್ ಅಂತ ಅನ್ಕೊಳ್ಳಿ, ನಾನು ಆವಾಗಲೇ ಈ ವಿಷಯನ ಕಲ್ತಿದ್ದು. ಸ್ಟೂಡೆಂಟ್ ಆಗಿ ನಾನು ಓದ್ತೀನಿ, ಫುಲ್ ಚೆನ್ನಾಗಿ ಮಾರ್ಕ್ಸ್ ಬರಬೇಕು ಅಂತ ಓದ್ತೀನಿ. ಹೌದು. ಚೆನ್ನಾಗಿ ಫುಲ್ ಡೇ ನೈಟ್ ಓದ್ತೀನಿ, ಹೋಗಿ ಎಕ್ಸಾಮ್ ಹೋಗಿ ಬರಿತೀನಿ. ಕರೆಕ್ಟ್. ಇವಾಗ ನಾನು ಚೆನ್ನಾಗಿ ಓದಿದೆ, ಹೋಗಿ ಎಕ್ಸಾಮ್ ಬರ್ದೆ ಅನ್ನೋದಕ್ಕೋಸ್ಕರ ನಾನು ಫಸ್ಟ್ ರ್ಯಾಂಕ್ನ ಎಕ್ಸ್ಪೆಕ್ಟ್ ಮಾಡಬಹುದಾ? ಮಾಡಂಗಿಲ್ಲ. ಯಾಕೆ? ಯಾಕೆಂದ್ರೆ ಈ 5 ವಿಷಯಗಳಲ್ಲಿ ಒಂದು ಮಾತ್ರ ನಾನು ಪರ್ಫಾರ್ಮರ್. ಮತ್ತೆ ಫೀಲ್ಡ್ ಆಫ್ ಆಕ್ಷನ್ ಅಂತಿರುತ್ತೆ, ಎನ್ವಿರಾನ್ಮೆಂಟ್, ಇಟ್ ಪ್ಲೇಸ್ ಅ ರೋಲ್. ಅಂದ್ರೆ ಸಡನ್ ಆಗಿ ಆ ಟೈಮಲ್ಲಿ ಏನಾಯ್ತು, ಎಕ್ಸಾಮ್, ನನ್ನ ಒಂದು 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಟೈಮಲ್ಲಿ ಬೇರೇನು ಪ್ಯಾಂಡಮಿಕ್ ಬಂತು, ಬೇರೆ ಯಾವ್ದು ಬಂತು, ಆವಾಗ ಫುಲ್ಲು ಗೌರ್ಮೆಂಟ್ ಏನೋ ಕೊಲ್ಯಾಪ್ಸ್ ಆಯ್ತಾ ಏನೋ, ಐ ಡೋಂಟ್ ರಿಮೆಂಬರ್. ಆದ್ರಿಂದ ಆ ಎಕ್ಸಾಮ್ ರಿಸಲ್ಟ್ಸೇ ಡಿಲೇ ಆಯ್ತು. ಸೊ ಇವಾಗ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ ಅದು ಬಂತು, ದಟ್ ವಿಲ್ ಆಲ್ಸೋ ಅಫೆಕ್ಟ್ ಮೈ ರಿಸಲ್ಟ್. ಆಯ್ತಾ? ಆಮೇಲೆ ಆ ಕೆಲಸನೇ ಫಾರ್ ಎಕ್ಸಾಂಪಲ್ ನಾನು ಒಂದು ಸ್ಟೇಟ್ ಬೋರ್ಡ್ ಅಲ್ಲಿ ಓದಿದ್ದೀನ, CBSE ಬೋರ್ಡ್ ಅಲ್ಲಿ ಓದಿದ್ದೀನ, ಆ ಕೆಲಸದ ಬೇಸ್ ಮೇಲೆನೆ ನಿನ್ಗೆ ರಿಸಲ್ಟ್ಸ್ ಬೇರೆ ಬೇರೆ ಬರುತ್ತೆ. ವಾಟ್ ಕೈಂಡ್ ಆಫ್ ವರ್ಕ್ ಇಟ್ ಇಸ್ ಅನ್ನೋದ್ರ ಮೇಲೆ ನಿನ್ಗೆ ರಿಸಲ್ಟ್ಸ್ ಬರುತ್ತೆ. ಅದು ಒಂದು. 4ನೇದೇನೆಂದ್ರೆ, ಬೇರೆ ಬೇರೆ ಜನರು, ಅಂದ್ರೆ ಆ, ಬೇರೆ ಡೈಟೀಸ್, ಅವರ ಒಂದು ಎಫೆಕ್ಟ್, ಅಂದ್ರೆ ನನ್ನ ಗ್ರಹಗಳು ಹೇಗಿದೆ ಅನ್ನೋದ್ರ ಮೇಲೆ ಹಾಗೇನೂ ಬರುತ್ತೆ. ಅದೇ ತರ ಯಾರು ಇವಾಗ ಕರೆಕ್ಷನ್ ಮಾಡ್ತಾರೋ ಅವರ ಮೂಡ್ ಹೆಂಗಿರುತ್ತೆ, ಅವ್ರ ಎಕ್ಸ್ಪರ್ಟೀಸ್ ಏನಿರುತ್ತೆ, ಅವ್ರೇನ್ ನೋಡ್ತಾ ಇದ್ದಾರೆ ನನ್ನ ಪೇಪರಲ್ಲಿ. ಕೆಲವರಿಗೆ ಡಯಾಗ್ರಾಮ್ಸ್ ಎಲ್ಲ ಚೆನ್ನಾಗಿ ಬರ್ಬಿಟ್ರೆ ಮಾರ್ಕ್ಸ್ ಚೆನ್ನಾಗಿ ಕೊಟ್ಬಿಡ್ತಾರೆ.
ಕೆಲವೊಬ್ರು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ಬಿಟ್ರೆ ಮಾರ್ಕ್ಸ್ ಕೊಟ್ಬಿಡ್ತಾರೆ. ಕೆಲವೊಬ್ರು ಎಷ್ಟೇ ಚೆನ್ನಾಗಿಲ್ಲಿದ್ರು ಅಂಡರ್ಲೈನ್ ಮಾಡಿಬಿಟ್ರೆ ಅವ್ರಿಗೆ ಅಂಡರ್ಲೈನ್ ಮಾಡಿದ್ರೆ ಈಸಿ ಆಗುತ್ತೆ ಕರೆಕ್ಟ್ ಮಾಡಕ್ಕೆ. ಇಂಪಾರ್ಟೆಂಟ್ ವರ್ಡ್ಸ್ ಎಲ್ಲ ಬರೆದಿದ್ದಾರಪ್ಪ ಅಂತ ಮಾರ್ಕ್ಸ್ ಕೊಟ್ಬಿಡ್ತಾರೆ. ಸೊ ಅವರ ಮೆಂಟಾಲಿಟಿ ಹೇಗಿರುತ್ತೋ ಅದ್ರ ಬೇಸಿಸ್ ಮೇಲೆ ನಾನು ಮಾರ್ಕ್ಸ್ ಬರೋ ಚಾನ್ಸ್ ಇದೆ. ಅದು ಐದನೇದು ಒಂದು ಪರಮಾತ್ಮ. ಪರಮಾತ್ಮ ಹ್ಯಾಸ್ ಟು ಸ್ಯಾಂಕ್ಷನ್. ಆಯ್ತು, ಈ ಒಂದು ಜೀವಾತ್ಮ ಇಷ್ಟೊಂದು ಕೆಲಸ ಮಾಡಿದೆ, ಇದಕ್ಕೆ ನಾವು ಕೊಡೋಣ ಅಂತ ಒಂದು ಸ್ಯಾಂಕ್ಷನಿಂಗ್ ಪರ್ಸನಾಲಿಟಿ ಸೀಲ್ ಹಾಕೋರು ಅವರೇನೆ. ಸೊ ಈ 5 ವಿಷಯನೂ ಇರುತ್ತೆ. ಇದರಲ್ಲಿ ಒಂದು ವಿಷಯದ ಮೇಲೆ ಮಾತ್ರ ನನಗೆ ಕಂಟ್ರೋಲ್ ಇರುತ್ತೆ. ಪರ್ಫಾರ್ಮರ್ ನಾನು. ಐ ಆಮ್ ಆಲ್ಸೋ ಒನ್ ಆಫ್ ದ ಕಾಂಪೊನೆಂಟ್, ಬಟ್ ನಾನು ಮಾತ್ರ ಅಲ್ಲ. ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾರೆ, ನೀನು ನಿನ್ನ ಡ್ಯೂಟಿನ ಮಾಡದೇ ಇರೋ ಒಂದು ತಪ್ಪನ್ನು ಮಾಡಬೇಡ. ಆಸ್ ಅ ಸ್ಟೂಡೆಂಟ್ ನಾನು ಚೆನ್ನಾಗಿ ಓದಬೇಕು, ನಾನು ಚೆನ್ನಾಗಿ ಬರೀಬೇಕು. ಆದರೆ ನಾನು ಚೆನ್ನಾಗಿ ಓದಿದ್ದೀನಿ, ಚೆನ್ನಾಗಿ ಬರ್ದಿದ್ದೀನಿ ಅನ್ನೋದು ಕಾರಣಕ್ಕೋಸ್ಕರ ನಾನು ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಏನೂ ಇಲ್ಲವೇ ಇಲ್ಲ. ನಾನು ಒನ್ ಆಫ್ ದ ಕಾಂಪೊನೆಂಟ್ಸ್ ಆಗಿರೋದ್ರಿಂದ ಐ ಹ್ಯಾವ್ ಟು ಡೂ ಮೈ ವರ್ಕ್. ಏನಾಗುತ್ತೆ ಈ ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ, ಓಕೆ ಬೇರೆ ಎಲ್ಲ ಫ್ಯಾಕ್ಟರ್ಸು ಇದೆ. ಹಾ, ಅದು ಗೋಲಾಗಿ ಇಟ್ಕೊಂಡು ನಾನು ಓದ್ಕೋಬಹುದು, ಬಟ್ ನಾನು ಬರಲೇಬೇಕು ಅಂತ ನಾನು ನಾನು ಹಠ ಮಾಡೋದಕ್ಕೆ ಆಗೋದಿಲ್ಲ. ಹಠ ಮಾಡೋಂಗಿಲ್ಲ ನಾನು ಅಂದಾಗ ಏನಾಗುತ್ತೆ, ನಮಗೆ ಆ ಪರ್ಫಾರ್ಮೆನ್ಸ್ ಪ್ರೆಷರ್ ಅನ್ನೋದು ಕಡಿಮೆ ಆಗುತ್ತೆ. ಬೇಜಾರು ಮಾಡ್ಕೊಳಂಗಿಲ್ಲ, ದುಃಖಿಸಂಗಿಲ್ಲ. ದುಃಖ 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 ಪಡಗಿಲ್ಲ. ಫ್ಯಾಕ್ಟ್ ಆಗಿ ನೋಡಿದ್ರು ಕೂಡ ನಾನು ನಾನು ಒನ್ ಆಫ್ ದ ಫ್ಯಾಕ್ಟರ್ಸ್ ಅಷ್ಟೇನೆ ಹೊರತು ಬೇರೆ ಎಲ್ಲ ಅಷ್ಟೊಂದಿದೆ ಅಲ್ಲ. ನಾನು ಏನ್ ಮಾಡಕ್ಕಾಗುತ್ತೆ? ಗೌರ್ಮೆಂಟ್ ರಿಸಲ್ಟ್ನ ಪೋಸ್ಟ್ ಮಾಡ್ತು, ಅಥವಾ ಗೌರ್ಮೆಂಟ್ ಸಡನ್ ಆಗಿ ಒಂದು ಸ್ಟ್ರಕ್ಚರ್ನ ಚೇಂಜ್ ಮಾಡ್ತು ನಾನು ಎಕ್ಸಾಮ್ ಬರೆದ ಮೇಲೆ, ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಅದನ್ನ ನಾನು ಏನು ಮಾಡಕ್ಕಾಗಲ್ವಲ್ಲ. ಹ್ಮ್ ಸೊ ಇದು ತುಂಬಾ ಮಿಸ್ಅಂಡರ್ಸ್ಟುಡ್ ವರ್ಸ್ ಆಫ್ ಭಗವದ್ಗೀತಾ ಅಂತ ನಾ ಹೇಳ್ಬೋದು. ಓಕೆ, ಬಟ್ ತುಂಬಾನೇ ಇಂಪಾರ್ಟೆಂಟ್ ವರ್ಸ್ ಇದಕ್ಕೋಸ್ಕರ. ಅದಕ್ಕೋಸ್ಕರ ಕೃಷ್ಣ ಹೇಳ್ತಾರೆ ಅರ್ಜುನನಿಗೆ, ನೀನು ಈ ಯೋಗದಲ್ಲಿ ದೃಢವಾಗಿರು. ನೀನು ನಿನ್ನ ಡ್ಯೂಟಿಯನ್ನ, ಧರ್ಮವನ್ನ ಮಾಡು. ಆದ್ರೆ ಅಟ್ಯಾಚ್ಮೆಂಟ್, ಸಕ್ಸಸ್ಗೂ ಫೇಲಿಯರ್ಗೂ ಇರೋ ಅಟ್ಯಾಚ್ಮೆಂಟ್ ಅನ್ನ ಬಿಟ್ಟು ಒಂದು ಸ್ಥಿರವಾದ ಬುದ್ಧಿ, ಸ್ಥಿರವಾದ ಸ್ಟೇಟ್ ಇದೆಯಲ್ಲ, ಅದನ್ನೇ ಯೋಗ ಅಂತ ಹೇಳ. ಆ ಯೋಗ ಅಂದ್ರೆ ಇನ್ನೊಂದು ಮೀನಿಂಗ್ ಏನು? ಕನೆಕ್ಷನ್ ವಿತ್ ದ ಸುಪ್ರೀಂ. ಕನೆಕ್ಷನ್, ಯೋಗ ಅಂದ್ರೆ ಕನೆಕ್ಷನ್. ಯೋಗ, ನಾವು ಆತ್ಮ ಪರಮಾತ್ಮನಿಗೂ ಕನೆಕ್ಷನ್, ಅದು ನಾನು ಯೋಗ ಅಂತಾರೆ. ಈ ಒಂದು ಈವನ್ ಮೈಂಡ್, ಸ್ಟೆಬಿಲೈಸ್ಡ್ ಮೈಂಡ್, ಅವಾಗ ಮಾತ್ರನೇ ನೀವು ಯೋಗ ಮಾಡೋದಕ್ಕೆ, ಯೋಗ ಆಗೋಕ್ಕೆ ಸಾಧ್ಯ. ಅದರಿಂದ ನೀನು ಈ ಎಲ್ಲ ಏನ್ ಹೇಳ್ತೀವಿ, ಸುಖಕ್ಕೋಸ್ಕರ, ದುಃಖಕ್ಕೋಸ್ಕರ, ಸಕ್ಸಸ್ಗೋಸ್ಕರ, ಫೇಲಿಯರ್ಗೋಸ್ಕರ ನಾವು ಕೆಲಸಗಳನ್ನ ಬಿಟ್ಟು ನಾನು ಡ್ಯೂಟಿ ಮಾಡಬೇಕು. ಆಸ್ ಅ ಏನ್ ಹೇಳ್ತೀವಿ, ಒಂದು ನಾವು ಹೋಮ ಮಾಡುವಾಗ ನಾವು ಆಹುತಿ ಹಾಕ್ತಿವಲ್ವಾ, ಆ ಥರ ಬೆಂಕಿಯಲ್ಲಿ ಹಾಕ್ತಿವಲ್ಲ, ಆ ಥರ ನಮ್ಮ ಒಂದೊಂದು ಕೆಲಸನು ಪರಮಾತ್ಮನ ಕಡೆಗೆ ಒಂದು ಅರ್ಪಣೆಯಾಗಿ ಮಾಡಬೇಕು, ಸರೆಂಡರ್ ಆಗಿ ಮಾಡಬೇಕು, ಆ ಒಂದು ಕಾನ್ಶಿಯಸ್ನೆಸ್ ಇಂದ ಮಾಡಬೇಕು. ಯಾರು ಈ ನಾವು ಮಾಡೋ ಕೆಲಸದ ಫಲವನ್ನ ಅನುಭವಿಸ್ಬೇಕು ಅನ್ಕೋತಾರೋ ಅವರೆಲ್ಲ ಕೃಪಣರು, ಜಿಪುಣರು ಅಂತಾರೆ ಕೃಷ್ಣ. ಹೇಗೆ ಕ್ಷಿಪಣಿಯವ್ರು ಆಗ್ತಾರೆ? ಆ ಹೆಂಗಿದ್ರೆ, ಇಟ್ ಈಸ್ ಲೈಕ್ ನಾವು ಮಾಡೋ ಕೆಲಸ ಎಲ್ಲ, ಒಂದು ಮರ ಇದೆ ಅಂದ್ರೆ ಅದಕ್ಕೆ ರೂಟ್ಗೆ ನಾವು ನೀರು ಹಾಕ್ತಾ ಇದ್ದೀವಿ. ಆ ನಾವು ಹಾಕೋ ನೀರು, ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, ನಮ್ಮನೆ ಕಡೆಗೆ ಒಂದು ಬ್ರಾಂಚ್ ಬರುತ್ತೆ ಅಂತ ಅನ್ಕೊಳ್ಳಿ. ಆ ಮರದಿಂದ ಒಂದು ಕಡೆ ಬ್ರಾಂಚ್ ಬರುತ್ತೆ, ಬೇರೆ ಬ್ರಾಂಚ್ ಎಲ್ಲ ಬೇರೆ ಕಡೆ, ಬೇರೆಯವ್ರ ಮನೆ ಕಾಂಪೌಂಡ್ ಅಲ್ಲಿ ಹೋಗುತ್ತೆ. ಆ ಮರದ ರೂಟ್ ಇರೋದು ನನ್ನ ಮನೆಯಲ್ಲಿ. ಸೊ ನಾನು ನೀರು ಹಾಕ್ತೇನೆ. ಬಂದ್ರು ನಾನು ಕೀಳಕ್ಕಾಗೋದು ನನ್ನ ಬ್ರಾಂಚಲ್ಲಿ ಮಾತ್ರನೇ, ಬಟ್ ಆ ನೀರು ಹೋಗೋದು ಎಲ್ಲಾ ಬ್ರಾಂಚ್ಗೂ ಹೋಗ್ತಾ ಇರುತ್ತೆ. ಇವಾಗ ಇಲ್ಲ, ನಾನ್ ನೀರು ಹಾಕೋದ್ರಿಂದ ಎಲ್ಲಾ ಬ್ರಾಂಚಲ್ಲಿರೋ ಹಣ್ಣು ನನಗೇನೇ ಬೇಕು ಅನ್ನೋನು ಜಿಪುಣ ಅಲ್ವಾ, ಕೃಪಣ ಅಲ್ವಾ? ಹೇಗೆ ಹಾಗೆ ಕ್ಷಿಪಣಿ ನಾವು ಆಯ್ತು? ಕೆಲಸ ನೋಡಿ, ನಾವು ಮಾಡೋ ಕೆಲಸ, ಎಕ್ಸಾಂಪಲ್ ಅನ್ಕೊಳ್ಳಿ, ಇದೇ ಎಕ್ಸಾಂಪಲ್ ತಗೊಳ್ಳೋಣ. ಆಸ್ ಎ ಸ್ಟೂಡೆಂಟ್ ನಾನು ಇವಾಗ ಚೆನ್ನಾಗಿ ಓದ್ತೇನೆ, ಚೆನ್ನಾಗಿ ಬರೀತೀನಿ ಎಕ್ಸಾಮ್, ಮಾರ್ಕ್ಸು ಚೆನ್ನಾಗಿ ಬರುತ್ತೆ. ಏನ್ ಅನ್ಕೋತೀರಾ? ಇದರಿಂದ ಬರೀ ನನಗೆ ಮಾತ್ರನೇ ಫಲನಾ? ಯಾರ್ಯಾರಿಗೆಲ್ಲ ಯೂಸ್ ಆಗುತ್ತೆ? ನಾನು ಎಕ್ಸಾಮ್ ಬರೆಯೋದು, ನಾನು ಚೆನ್ನಾಗಿ ಮಾರ್ಕ್ಸ್ ತಗೊಂಡಾಗ ನಮ್ಮ ತಂದೆ ತಾಯಿಗಾಗ್ಬೋದು, ಹೌದು. ನಾನು ಒಳ್ಳೆ ಪ್ರೊಫೆಷನಲ್ ಬಂದು ಆ ಬೇರೆಯವ್ರಿಗೆ ಮಾಡಿದಾಗ, ಬೇರೆಯವ್ರಿಗೆ ಎಷ್ಟೋ ಜನರಿಗೆ ನಾನೊಂದು ಡಾಕ್ಟರ್ ಆಗ್ತೀನಿ ಅನ್ನೋವಾಗ, ನಾನು ಕಷ್ಟಪಟ್ಟು ಓದಿದ ಫಲ ಬೇರೆ ಯಾರಿಗೋ ಪೇಷಂಟ್ಗೆ ಅವರ ದೇಹ ಒಳ್ಳೇದಾಗೋಕ್ಕೆ ಚಾನ್ಸ್ ಸಿಗತ್ತೆ. ಏನಾಯ್ತು? ನನ್ನ ಎಫರ್ಟ್ ಅನ್ನ ನಾನೇ
ಮಾಡ್ಕೋತಾ ಇದ್ದೀನಾ? ಇಲ್ಲ. ನನ್ನ ನಾಲೆಜ್, ನಾನು ಕಷ್ಟಪಟ್ಟು ಓದಿದ ನಾಲೆಜನ್ನ ಐ ಆಮ್ ಯೂಸಿಂಗ್ ಇಟ್ ಫಾರ್ ಮೇಕಿಂಗ್ ಸಮ್ಮರ್ ಎಲ್ಸ್ ಬೆಟರ್ ಇನ್ ಹೆಲ್ತ್. ಅವ್ರಿಗೆ ಬೆನಿಫಿಟ್ ಆಗ್ತಾ ಇರೋದು. ಇಲ್ಲ, ನಾನು ಓದಿದ್ ನಾನೇ ಇಟ್ಕೋಬೇಕು ಅಂದಾಗ ಅದು ನಾನು ಜಿಪುಣ ಆಗ್ತೀನಿ. ಅದು ಇಲ್ಲ, ಸರಿ ಓಕೆ, ನಾನು ಚೆನ್ನಾಗಿ ಓದ್ದೆ ಮಾಡಿದೆ ಅಂದ್ರೆ ನಾನು ನಾನು ಒಂದು ದೊಡ್ಡ ಇಂಡಿಯಾನೇ ರೆಪ್ರೆಸೆಂಟ್ ಮಾಡ್ತೀನಿ, ಅಂಬಾಸಿಡರ್ ಆಗಿ ಬೇರೆ ಕಂಟ್ರಿಗೆ ಹೋಗ್ತೀನಿ. ಇಂಡಿಯಾಗೆ ಬೆನಿಫಿಟ್ ಅಲ್ವಾ? ಪೂರ್ತಿ ಇಂಡಿಯನ್ಸ್ಗೆ ಬೆನಿಫಿಟ್ ಆಗುತ್ತೆ. ಆಕ್ಚುಲಿ ಇರೋದು ಹಾಗೇನೆ. ಆದರೆ ನಾವೇನ್ ಮಾಡ್ತೀವಿ, ನಾವು ಮಾಡೋ ಕೆಲಸಕ್ಕೆ ನಮಗೆ ಮಾತ್ರ ಬರಬೇಕು ಫ್ರೂಟು ಅನ್ಕೊಂಡಾಗ ಅಂಥವ್ರು ಜಿಪುಣರು, ಅಂಥವ್ರು ಕೃಪಣರು ಅಂತ ಹೇಳ್ತಾರೆ ಕೃಷ್ಣ. ಆಯ್ತಾ? Okay. ಸೊ ಅದನ್ನ ಗೊತ್ತಿಲ್ಲದೇನೆ ಎಷ್ಟೋ ಜನ ಏನ್ ಮಾಡ್ತಾರೆ, ನಾನು ಚೆನ್ನಾಗಿ ಓದದ್ನ, ನಾನು ಇಲ್ಲಿ ಮಾತ್ರನೇ ಇರ್ತೀನಿ, ನಾನು ಈ ಸಿಟಿಯಲ್ಲಿ ಮಾತ್ರನೇ ಡಾಕ್ಟರ್ ಆಗಿರ್ತೀನಿ, ನಾನು ವಿಲೇಜ್ ಹೋಗಿ ಯಾರಿಗೂ ಏನೂ ಮಾಡಲ್ಲ ಅನ್ಕೋತಾರೆ. ಸೊ ಅವಾಗ ಏನಾಯ್ತು, ಅವ್ರು ಜಿಪುಣರಾಗ್ತಾರೆ. ವೆನ್ ದೇ ಸಿ ಓನ್ಲಿ ದೆಮ್ ಸೆಲ್ಫ್ಸ್, ನಮ್ಮ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡಿದಾಗ, ಜಗತ್ತಿಲರು ಎಲ್ಲರ ಬಗ್ಗೆ ಯೋಚನೆ ಮಾಡದೇ ಇರುವಾಗ ಸೆಲ್ಫಿಶ್ ಅಂತ. ಸೆಲ್ಫಿಶ್. ಸೊ ಕೃಷ್ಣ ಏನ್ ಹೇಳ್ತಾನೆ, ತಮ್ಮ ಕೆಲಸದ ಫಲವನ್ನ ತಾವೇ ತಿನ್ಬೇಕು ಅನ್ನೋರು ಜಿಪುಣರು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೀನು ಕೆಲಸವನ್ನು ಮಾಡು, ಆ ಫಲಾನ ನೀನೇ ತಿನ್ಬೇಕು ಅನ್ನೋದು ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ ಕೃಷ್ಣ. ಆಮೇಲೆ ಆತರ ಯಾರು ಈ ತರ ಒಂದು ಕೆಲಸವನ್ನು ಮಾಡ್ತಾರೋ ಅವ್ರು ಆಕ್ಚುಲಿ ಭಕ್ತಿಯೋಗದಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಂದ್ರೆ ನಾನು ಮಾಡೋ ಕೆಲಸ ಎಲ್ಲ ಭಗವಂತನಿಗೆ ಅರ್ಪಣೆ ಅಂತ ಹೇಳಿ ಮಾಡ್ತಾ ಇರ್ತಾರಲ್ವಾ. ಭಗವಂತನಿಗೆ ಅರ್ಪಣೆ ಅಂದ್ರೆ ಅದು ಭಗವಂತನಿಂದ ಎಲ್ಲಾ ಜಗತ್ತಿಗೂ ಬರುತ್ತೆ. ಹೇಗೆ ಒಂದು ರೂಟ್ಗೆ ನೀವು ನೀರು ಹಾಕಿದ್ರೆ ಎಲ್ಲಾ ಬ್ರಾಂಚ್ಗೆ ಬರುತ್ತೋ, ಹಾಗೆ ನಾವು ಮಾಡೋ ಕೆಲಸ, ಪ್ರತಿಯೊಂದು ಕೆಲಸವನ್ನು ಭಗವಂತನಿಗೋಸ್ಕರ ಅರ್ಪಣೆ. ಎಷ್ಟೋ ಜನ ಡಿವೋಟೀಸ್ ಏನ್ ಮಾಡ್ತಾರೆ ಅಂದ್ರೆ, ಏನಾದ್ರೂ ಮಾಡಿದ್ಮೇಲೆ ಕೃಷ್ಣಾರ್ಪಣಂ ಅಂತ ಹೇಳ್ತಾರೆ, ಭಗವಂತನಿಗೆ ಹೋಯ್ತು ಅಂತ. ಇವಾಗ ನಾವು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀವಿ, ನಾವು ಎಷ್ಟು ಮಾಡಿದ್ರು ನಾವು ಈ ಕೆಲಸವನ್ನು ಕೂಡ ನಾವು ಭಗವಂತನಿಗೆ ಅರ್ಪಣೆ ಮಾಡೋದು. ಇದರಿಂದ ಯಾರ್ಯಾರಿಗೆ ಎಷ್ಟೆಷ್ಟು ಬೆನಿಫಿಟ್ ಆಗುತ್ತೋ ಆಗ್ಲಿ. ಆ ಆ ಬೆನಿಫಿಟ್ ಕೂಡ ಭಗವಂತನಿಂದನೇ ಬೇರೆಯವರೆಲ್ಲರಿಗೂ ಬರುತ್ತೆ, ರೂಟಿಂದ ಬೇರೆ ಬ್ರಾಂಚ್ಗೆ ಬರೋ ತರ. ಸೊ ಈ ತರ ಒಂದು ಮಾಡಿದಾಗ ನಿನ್ನ ಒಳ್ಳೆ ಕೆಲಸಕ್ಕಾಗ್ಲಿ ಕೆಟ್ಟ ಕೆಲಸಕ್ಕಾಗ್ಲಿ ಯಾವುದೇ ಒಂದು ರಿಸಲ್ಟ್ ನಿನಗೆ ಅಂಟುಕೊಳ್ಳೋದಿಲ್ಲ. ಆ ತರ ಒಂದು ಯೋಗಕ್ಕೆ ನೀನು ಶ್ರಮ ಪಡಬೇಕು. ಇದು ಕೆಲಸ ಮಾಡುವ ಒಂದು ಆರ್ಟ್. ಹೇಗೆ ಒಂದು ಕೆಲಸವನ್ನು ಮಾಡಬೇಕು ಅನ್ನೋದು ಒಂದು ಆರ್ಟ್. ಇದು ಆ ಆರ್ಟ್ನ ನೀನು ಕಲ್ತ್ರೆ ನೀನು ಯಾವತ್ತೂ ಬಂಧಿತನಾಗುವುದಿಲ್ಲ. ರಿಸಲ್ಟ್ಸ್ ಪಾಪ ಪುಣ್ಯದಲ್ಲಿ ನೀನು ಯು ವಿಲ್ ನಾಟ್ ಬಿ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಪಾಪ ಅಂಡ್ ಪುಣ್ಯ ಅಂತ ಕೃಷ್ಣ ಹೇಳ್ತಾರೆ. ಓಕೆ, ನಾವು ಆ ಫೇಮಸ್ ಶ್ಲೋಕವನ್ನ ಇವಾಗ ರಿಸೈಟ್ ಮಾಡೋಣ. ಆ ಫೇಮಸ್ ಶ್ಲೋಕ ಯಾವುದು ಅಂದ್ರೆ ಚಾಪ್ಟರ್ 2 47th ಶ್ಲೋಕ, 47ನೇ ಶ್ಲೋಕ. ಇಲ್ಲಿ ನಮ್ಮ ಸ್ವಧರ್ಮವನ್ನ ನಾವು ಮಾಡ್ಕೊಂಡು ಹೋದ್ರೆ ಆಕ್ಚುಲಿ ಸನಾತನ ಧರ್ಮನು ಮಾಡ್ದಂಗ. ಇಲ್ಲಿ ಸನಾತನ ಧರ್ಮ, ಇವಾಗ ನಾವು ಸನಾತನ ಧರ್ಮನ ಅರ್ಥ ಮಾಡ್ಕೊಳ್ಳದೆ ಇದ್ರೆ ನಾವು ನಾವು ಭಗವಂತನಿಗೆ ಅರ್ಪಣೆ ಅಂತ ಮಾಡಕ್ ಆಗೋದಿಲ್ಲ ಕೆಲಸವನ್ನ. ಭಗವಂತನ ಜೊತೆ ಕನೆಕ್ಷನ್ ಮಾಡ್ಕೊಂಡ್ರೇನೆ, ಸನಾತನ ಧರ್ಮ ಅದು ಮಾಡ್ಕೊಂಡ್ರೇನೆ, ನಾನು ಮಾಡೋ ಪ್ರತಿಯೊಂದು ಕೆಲಸನೂ ಭಗವಂತನಿಗೆ ಅರ್ಪಣೆ ಅಂತ ಮಾಡ್ತೇನೆ. ನನ್ನ ಕನೆಕ್ಷನ್ ವಿತ್ ಗಾಡ್ ಎರಡನ್ನು ಕಂಬೈನ್ ಮಾಡಬೇಕು. ಎರಡು ಕಂಬೈನ್ ಮಾಡಿ ಸನಾತನ ಧರ್ಮ ಎರಡನ್ನು ಕಂಬೈನ್ ಮಾಡಿದಾಗ ನಮ್ಗೆ ಮೋರ್ ಕ್ಲಾರಿಟಿಯಿಂದ ಕೆಲಸ ಮಾಡಕ್ ಆಗತ್ತೆ. ಮತ್ತೆ ವಿತೌಟ್ ಬೀಯಿಂಗ್ ಅಂದ್ರೆ ಭಯ ಇಲ್ಲದೆ ಕೆಲಸಗಳನ್ನ ಮಾಡಕ್ಕೆ. ಹೌದು, ನನ್ನ ಆಸ್ ಎ ಸ್ಟೂಡೆಂಟ್ ನನ್ನ ಸ್ವಧರ್ಮ ಓದೋದು, ಒಂದು ಭಯ ಇರಲ್ಲ, ಇನ್ನೊಂದು ಪಾಪ ಪುಣ್ಯ ಯಾವುದು ಫಲಾಪೇಕ್ಷೆ ಇರಲ್ಲ, ಫಲಾಪೇಕ್ಷೆ ಇರೋದಿಲ್ಲ. ಹೌದು, ಪಾಪ ಪುಣ್ಯ ಯಾವುದು ಅಂಟುಕೊಳ್ಳಲ್ಲ. ಸ್ಟೂಡೆಂಟ್ ಆಗಿ ನಾನು ಓದಬೇಕು, ಅದು ನನ್ನ ಸ್ವಧರ್ಮ. ಆದ್ರೆ ಅದನ್ನೂ ದೇವರಿಗೆ ಅರ್ಪಣೆ ಮಾಡಿ, ದೇವರೇ ಇವಾಗ ವಾಪಸ್ ನೀನು ನನಗೆ ಏನು ರಿಸಲ್ಟ್ ಕೊಡ್ತೀಯೋ ಕೊಡು ಅಂತ ಬಿಟ್ಟಾಗ, ದಟ್ ಈಸ್ ವೆನ್ ಐ ಆಮ್ ಕನೆಕ್ಟಿಂಗ್ ಮೈ ಸೆಲ್ಫ್ ವಿತ್ ಗಾಡ್. ಆ ಒಂದು ಕನೆಕ್ಷನ್, ಸನಾತನ ಧರ್ಮ ಕನೆಕ್ಷನ್ ಮಾಡ್ಕೋತೀವಿ. ಅದು ಮಾಡಿದಾಗ ಪ್ಲಸ್ ಅದು ಮಾಡಿದ್ದು ನಾನು ಏನು ಓದ್ತೀನೋ ಅದು ಎಲ್ಲರಿಗೂ ಉಪಯೋಗ ಮಾಡೋ ತರ ಮಾಡಿದಾಗ ಅದು ಸನಾತನ ಧರ್ಮ ಆಗತ್ತೆ. ನನಗೆ ಮಾರ್ಕ್ಸ್ ಬಂದಿಲ್ವಾ, ನಾನು ಏನೋ ಒಂದು ರಿಜೆಕ್ಟ್ ಆಗಿ ಡಿಪ್ರೆಸ್ ಆಗ್ತಿದೆ, ಅದು ಬೇರೆ. ನನಗೆ ಮಾರ್ಕ್ಸ್ ಬಂತ ನಾನೇ ದೊಡ್ಡವಳು ಅನ್ಕೊಳ್ಳೋದು, ಅದು ಬೇರೆ. ಅದಲ್ಲ, ನನಗೆ ರಿಸಲ್ಟ್ ಬಂದಿದ್ರು ನನ್ನ ಕಾರಣ ಅಲ್ಲ ಅದು ಅಂತ ತಿಳ್ಕೊಳ್ಳೋದು ಸನಾತನ ಧರ್ಮ. ಓಕೆ, ರಿಸೈಟ್ ಮಾಡೋಣ. ಚಾಪ್ಟರ್ 2 47th ವರ್ಸ್.
ಕರ್ಮಣಿ, ಕರ್ಮಣಿ कर्मणि ಏವಾದಿಕರಸ್ಥೆ एवाधिकरस्ते ಮಾ ಫಲೇಷು मा फलेषु ಕದಾಚನ कदाचन ಮಾ ಕರ್ಮಫಲ मा कर्मफल ಹೇತುರ್ಭೂರ್ हेतुर्भुर् ಮಾ ತೇ ಸಂಗೋ मा ते सम्भो ಸ್ತ್ವಕರ್ಮಣಿ स्वकर्मणि ಕರ್ಮಣ್ಯೇವಾದಿಕರಸ್ಥೆ कर्मण्येवाधिकरस्ते ಮಾ ಫಲೇಷು ಕದಾಚನ मा फलेषु कदाचन ಮಾ ಕರ್ಮ ಫಲ ಹೇತುರ್ಭೂರ್ मा कर्मफल हेतुर्भुर् ಮಾ ತೇ ಸಂಗೋಸ್ತ್ವಕರ್ಮಣಿ. मा ते संगोस्त्वकर्मणि ಅಂದ್ರೆ ಕರ್ಮ ಮಾಡೋದಕ್ಕೆ ನಿನಗೆ ಅಧಿಕಾರ ಇದೆ, ಕರ್ಮಣ್ಯವ ಅಧಿಕಾರ ಇದೆ. ಮಾ ಫಲೇಶು ಕದಾಚನ, ಆದರೆ ಆ ಫಲದ ಮೇಲೆ ನಿನಗೆ ಅಧಿಕಾರ ಇಲ್ಲ. ಮಾ ಕರ್ಮ ಫಲ ಹೇತುರ್ಭೂರ್ ಅಂದ್ರೆ ನಿನಗೆ ಒಂದು ಏನಾದ್ರೂ ಒಂದು ರಿಸಲ್ಟ್ ಬರುತ್ತೆ ಅಂದ್ರೆ ಅದು ನಿನ್ನಿಂದ ಬಂದಿದೆ ಅಂತ ಅನ್ಕೋಬೇಡ, ನಿನ್ನ ಕರ್ಮದಿಂದ ಬಂದಿದೆ ಅನ್ನ ಅನ್ಕೋಬೇಡ. ಹಾಗೆ ಮಾತೆ ಸಂಗೋಸ್ತು ಅಕರ್ಮಣಿ, ಹಾಗಂತ ಹೇಳಿ ನೀನು ಕರ್ಮ ಮಾಡಲ್ಲ ಅನ್ನೋದನ್ನ ಮಾಡಬೇಡ. ಡೋಂಟ್ ಬಿ ಅಟ್ಯಾಚ್ ಟು ನಾಟ್ ಡೂಯಿಂಗ್ ಯೋರ್ ಡ್ಯೂಟಿ ಅಂತ ಹೇಳಿ ಅರ್ಜುನಿಗೆ ಕೃಷ್ಣ ಹೇಳ್ತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ವಿ ವಿಲ್ ಟಾಕ್ ಅಬೌಟ್ ದ ನೆಕ್ಸ್ಟ್ ಅಕ್ರೋನಿಮ್. GIT ಆಯ್ತು. ಇವಾಗ ಎ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ.